ಓಕೆ ಗುರು, ಈ ಕನ್ನಡದ ಹುಡುಗಿ ಹೇಳಿದ್ಲು ಅಂದ್ಬಿಟ್ಟು ನಾನೇನು ಮಾಡ್ಬಿಟ್ಟೆ ಗುರು, ಇಪ್ಪಿ ಆ್ಯಪ್ ಡೌನ್ಲೋಡ್ ಮಾಡಿದೆ ಗುರು. ಡೌನ್ಲೋಡ್ ಮಾಡಿದ್ಮೇಲೆ ಗೊತ್ತಾಯಿತು ಗುರು, ಇದು ಒಂದು ವೀಡಿಯೋಸ್ ಪ್ರಮೋಟ್ ಮಾಡೋದು ಆ್ಯಪು, ಒಂದು ಪ್ರಾಡಕ್ಟ್ನ ಇದು ಮಾಡೋದು ಅಂತ ಗೈಸ್. ಇಲ್ಲಿ ನೋಡ್ತಾ ಇರ್ಬೇಕಾಯ್ತು ನನಗೆ ರಿವ್ಯೂ ಅಂದ್ಬಿಟ್ಟು ಯಾವುದೋ 4,000 ಕಾಯಿನ್ಸ ಬರುತ್ತೆ ಗುರು. ಅದನ್ನ UPI ಮೂಲಕ ವಿತ್ಡ್ರಾ ಮಾಡ್ಕೋಬೋದು ಅಂತ ರೆಡೀಮ್ ಕೊಟ್ಟೆ ಗುರು. ಅದು ರೆಡೀಮ್ ಇನ್ನೂ ಬರಲಿಲ್ಲ ಗುರು. ಒಟ್ಟು ₹4 ಬರುತ್ತೆ ಅಂತೆ ಗುರು. ಇದ್ರೊಬ್ಬರು ಅಡ್ವರ್ಟೈಸ್ಮೆಂಟ್ ಇಲ್ಲಿ ಬೇರೆ ಯಾವುದೋ ಗುರು, ಕಂಗ್ರ್ಯಾಚುಲೇಷನ್ ಯುವರ್ ಎಂಟರ್ ಲಕ್ಕಿ ಡ್ರಾ ವಿನ್ನರ್ ಆ್ಯಂಡ್ ಬಂಪರ್ ಪ್ರೈಸ್ ಅಂತ ಅಂದ್ಬಿಟ್ಟು ಇಷ್ಟು ಕಾಯಿನ್ಸ್ ಬಂದೈತೆ ಅಂತ ಕೊಟ್ಟವ್ರೆ ಗುರು. ಅದು 34 ಗಂಟೆ ವೆಯ್ಟ್ ಮಾಡಬೇಕು, ಬಂದೈತೆ ಬರಲಿಲ್ಲ ಅಂತ ಗೊತ್ತಿಲ್ಲ ಗುರು. ಇದ್ರ ಬಂದ್ಬಿಟ್ಟು ಈ ಪಾಲಿಸಿ ಬಂದ್ಬಿಟ್ಟು ಇದು ವೀಡಿಯೋ ನೋಡೋದು ದುಡ್ಡು ಬರುತ್ತೆ ಅಂತಲ್ಲ ಗುರು, ಇದಕ್ಕೆ ಅದೊಂದು ಪಾಲಿಸಿ ಐತೆ ಗುರು, ಮಾನಿಟೈಸೇಷನ್ ಪಾಲಿಸಿ ಅಂತ. ಅಂದರೆ ಯೂಟ್ಯೂಬಲ್ಲಿ, ಇನ್ಸ್ಟಾಗ್ರಾಮಲ್ಲಿ ಇದನ್ನ ನೋಡಿರ್ತಿಲ್ಲ, ಇಷ್ಟು ಫಾಲೋವರ್ಸ್ ಇದ್ರೆ ಇಷ್ಟು ದುಡ್ಡು ಅಂತ. ಆ ಥರ ನೋಡ್ಕೊಬಂದ್ರೆ ನನಗನ್ನಿಸ್ತು ಇಲ್ಲಿ ಕ್ರಿಯೇಟಿವ್ ಸೆಲೆಕ್ಟರ್ ಪ್ರೋಗ್ರಾಮ್ ಹೋದ್ರೆ ಒಂದು ಮಾತು ಅನ್ನಿಸ್ತು. ಇದು ನೋಡ್ಬೋದು, ಇದು ಹಿಸ್ಟ್ರಿ, ಇದಕ್ಕೆ ಕಾಯಿನು ಕ್ರೆಡಿಟ್ ಆಗಿರೋದು, ಡೆಬಿಟ್ ಆಗಿರೋದು. ನಾನು ಮಾಡ್ಬಿಟ್ಟು ಕ್ರಿಯೇಟರ್ಗೆ ಹೋದೆ, ಇಲ್ಲಿ ನೋಡ್ಬೋದು ಗುರು, ನಿಮಗೆ ಲಾಸ್ಟ್ 18 ಇಯರ್ಸ್ ಓಲ್ಡ್ ಆಗಿರ್ಬೇಕು, 18 ವರ್ಷ ಆಗಿರ್ಬೇಕು ಗುರು. 2,500 ಫಾಲೋವರ್ಸ್ ಬರ್ದಿರ್ಬೇಕಂತ ಗುರು. ಆಮೇಲೆ 1,00,000 ವ್ಯೂಸ್ ಆಗಿರ್ಬೇಕಂತ ವೀಡಿಯೋ ಪೋಸ್ಟ್ಗೆ ಗುರು. ಆಮೇಲೆ ಲುಕಿಂಗ್ ಆಫ್ ದ ಮಾನಿಟೈಸೇಷನ್ಗೆ ಅಪ್ಲೈ ಇವೆಲ್ಲ ಸೆಲೆಕ್ಟ್ ಆಗುತ್ತೆ ಗುರು. ಅದಕ್ಕೆ ಗ್ರೀನ್ ಮಾರ್ಕ್ ಬಂದೈತೆ ನೋಡು, ಆ ಥರ ಗ್ರೀನ್ ಮಾರ್ಕ್ ಬರುತ್ತೆ ಗುರು. ಈ ಥರ ಅವ್ರಿಗೆ ನಿಮ್ಗೆ ದುಡ್ಡನ್ನ ಕೊಡ್ತಾರೆ ಅಂತ ಗುರು. ದುಡ್ಡು ಬರುತ್ತಾ ಇರುತ್ತೆ ಅಂತ ಸತ್ಯ ಅಂತ ಗೊತ್ತಿಲ್ಲ ಗುರು. ಒಟ್ಟು ಇವ್ರು ಪಾಲಿಸಿ ಕೊಟ್ಟಿರೋದಷ್ಟು ಬಟ್ ಗೊತ್ತಾಯ್ತಲ್ಲ ಗೈಸ್, ಇದು ಇಪ್ಪಿ ಇದು ಈಗೆಲ್ಲ ಬಿದ್ದುಬಿಟ್ಟು ಸುಮ್ಮನೆ ಎಲ್ಲ ನೀವು ದುಡ್ಡು ಬರುತ್ತೆ ಅಂದ್ಬಿಟ್ಟು ವೀಡಿಯೋ ನೋಡ್ಕೊಂಡು ಕೂತ್ಕೋಬೇಡಿ. ಬಟ್ ಅಷ್ಟೇ ಹೇಳ್ತಾ ಇರ್ತಾರೆ. ಥ್ಯಾಂಕ್ ಯು ಸೊ ಮಚ್.